ಇವತ್ತಿನ ದಿನ ಕೋಲಾರ ಮುಸ್ಲಿಂ ಯೂತ್ ಫೋರಂ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಆ ಪ್ರತಿಭಟನೆ ಬಂದು ನಮ್ಮ ಪ್ರವಾದಿಯಾದ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿರುದ್ಧ ಒಬ್ಬ ನೀಚ್ಗಟ್ಟೆ ನಾಲಾಯಕ್ ಅವಳಿಗೆ ಜಾತಿ ಧರ್ಮ ಏನು ಅನ್ನೋದು ಗೊತ್ತಿಲ್ಲದೆ ಅವಳು ವಿರುದ್ಧ ಒಂದು ಕೆಟ್ಟ ಹೇಳಿಕೆಯನ್ನು ಕೊಡ್ತಾಳೆ. ಅದ್ರ ಪರವಾಗಿ ಇವತ್ತು ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರದ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಮಂತ್ರಿಗಳಾಗಿರಲಿ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರಲಿ, ಮತ್ತೆ ರಾಷ್ಟ್ರಪತಿಗಳಾಗಿರಲಿ, ಅವ್ರ ಹತ್ರ ಮನವಿ ಮಾಡ್ಕೊಳೋದಿಷ್ಟೇ. ಇದು ತುಂಬ ಸರಿ 1 ತಿಂಗಳು 3 ತಿಂಗಳು ಆದಂಗೆ ಯಾರೋ ಒಬ್ಬರು ಈ ಥರ ಹೇಳಿಕೆಯನ್ನು ಕೊಟ್ಕೊಂಡೇ ಬರ್ತಾವ್ರೆ. ನಾವು ತುಂಬ ಸತಿ ಅವ್ರ ವಿರುದ್ಧ ಕಾನೂನು ಕ್ರಮವಾಗಿ ಕೋರ್ಟಲ್ಲಿ ಕೇಸ್ ಸಹ ದಾಖಲು ಮಾಡಿದ್ದೀರಿ. ಆದ್ರೂ ಅವರು ಈ ಥರ ಕೋಮುವಾದಿ ಭಾಷಣಗಳು ಕೊಡೋದನ್ನು ನಿಲ್ಲಿಸ್ತಾ ಇಲ್ಲ. ಇದಕ್ಕೆ ತಕ್ಕಂಥ ಒಂದು ಕಾನೂನು ತೊಗೊಂಡು ಬರಬೇಕು. ಮತ್ತು ಇದು ನಮ್ಮ ಮುಸ್ಲಿಂ ಬಾಂಧವರು ಏನು ಈ ದೇಶದಲ್ಲಿ ಇದ್ದೀರಿ, ಸುಮಾರು 25 ಕೋಟಿ ಜನರಿಂದ 30 ಕೋಟಿ ಜನ, ಅವರೇ ಅಲ್ಲ ಅಕ್ಕಪಕ್ಕ ಇರೋ ರಾಷ್ಟ್ರಗಳಲ್ಲಿರೋಂಥ ಮುಸಲ್ಮಾನರಿಗೂ ನೋವಾಗೋದು. ಯಾಕಂದರೆ ನಮಗೆ ನಮ್ಮ ಪ್ರವಾದಿ ಅಂದರೆ ಎಲ್ರಿಗಿಂತ ಹೆಚ್ಚು ಅವರು ನಮಗೆ ಈಸ್ ದ ಸುಪೀರಿಯರ್. ಅವರು ಈ ವಿಶ್ವಕ್ಕೆ ನಮ್ಮ ಪ್ರಕಾರ ಸುಪೀರಿಯರು. ಅವ್ರ ವಿರುದ್ಧ ಈ ಹೇಳಿಕೆಗಳನ್ನು ನಾವು ಖಂಡಿಸ್ತೀರಿ. ಮತ್ತು ಇನ್ನೊಂದ್ಸತಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದ್ರ ವಿರುದ್ಧ ಏನು ಲೋಕಸಭೆಯಲ್ಲಿ ಸೆಷನ್ ಆಗುತ್ತೆ ಅದರಲ್ಲಿ ಒಂದು ಬಿಲ್ಲೇ ಪಾಸ್ ಮಾಡಬೇಕು. ಈ ಥರ ಹೇಳಿಕೆ ಕೊಡೋರನ್ನ ದಂಡಿಸಿ ಅವ್ರನ್ನ ಗಲ್ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಕೋಲಾರ ನಗರದಲ್ಲಿ ಹೋಗಿ ಪೊಲೀಸ್ ಅವ್ರನ್ನ ಭೇಟಿ ಮಾಡಿ ಏನು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಅದ್ರ ಮುಖಾಂತರ ನಮ್ಮ ಕೋಲಾರ ತಾಲೂಕಲ್ಲೂ ಸಹ ನಾವು ಈ ಕೋಲಾರ ಮುಸ್ಲಿಂ ಯೂತ್ ಫೋರಮಿಂದ FIR ಅನ್ನು ದಾಖಲಿಸಿದ್ದೀರಿ. ಇದ್ರ ವಿರುದ್ಧ ನಾವು ಇವತ್ತು ಹೇಳ್ತಾ ಇದ್ದೀರಿ, ಹೋರಾಟವನ್ನು ಶುರು ಮಾಡಿದ್ದೀರಿ, ಕಾನೂನು ಹೋರಾಟವನ್ನು ಶುರು ಮಾಡಿದ್ದೀರಿ. ಅವ್ರಿಗೆ ಇಲ್ಲಿ ಕರೆಸಿ ನಮಗೆ ನ್ಯಾಯ ಸಿಗೋ ತನಕ ನಾವು ಇದರಿಂದ ಕೈ ಹಿಂದೆ ಸೇರಿಸೋಲ್ಲ.